ಧಾರವಾಡ ತಾಲೂಕಿನ ಹೆಬ್ಬಳ್ಳಿಯ ಗುರು ದತ್ತಾವಧೂತರ ನೇತೃತ್ವದಲ್ಲಿ ಮುಂಡಗೋಡ ನಗರದ ಹಳೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನಾಮ ಉಪದೇಶ ಕಾರ್ಯಕ್ರಮ ಭಾನುವಾರ ನಡೆಯಿತು. ಈ ವೇಳೆ ನೂರಾರು ಸಂಖ್ಯೆಯ ಭಕ್ತಾದಿಗಳು ಶ್ರೀಗಳ ಅಮೃತ ವಚನವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಮಸ್ತ ಭಕ್ತಾದಿಗಳಿಗೆ ರಾಮನಾಮ ಉಪದೇಶ ಕಾರ್ಯಕ್ರಮ ನಡೆಯಿತು. बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम. नहि कश्चित् क्षणमपि ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಲು ಯಾರೂ ಒಂದು ಕ್ಷಣ ಇರಂಗಿಲ್ಲ. ನಾವು ಬೆಳಗ್ಗೆ ಎದ್ದಾಗಿಂದ ತಿಳಿಲಿಕ್ಕೆ ಹತ್ತಾಗಿಂದ ನಿನ್ನಲ್ಲಿ ಹೆಬ್ಬಳ್ಳಿಯಾಗ ಯಾರೋ ಒಬ್ಬರು ಹೆಣ್ಮಗಳು ಸಣ್ಣ ಖುಷಿ ಕರ್ಕೊಂಬಂದ್ರು. ಆ ಸಣ್ಣ ಖುಷಿನ ಕೇಳಿದ್ವಿ, ಏನು ಸಾಲಿಗೆ ಹೋಗ್ತೀನು? ಹ್ಞೂ ರೀ, ಅದು 2.5-3 ವರ್ಷದಿತ್ತು. ಯಾವ ಶಾಲೆಗೆ ಹೋಗ್ತೀನಿ? ಬೇಬಿ ಸ್ಕೂಲಿಗೆ ಹೋಗ್ತೀನಿ. ಸಂತಂತ ಇಲ್ಲಿ ಕುತ್ಕೊಂಡು ಎಷ್ಟು ಬಿಸಿಲಾಗ ಗಾಳ್ಯಾಗ ಬೆಳ್ಯಾಗ ಇದ್ರ ಮ್ಯಾಲ ಆಕಿ ಉಪಜೀವನ ಆಗೋದು. ಇಷ್ಟು दरिद्र इर्तीव ನಾವು. महाराज ಹೇಳ್ತಿರು, पंत झाल्याशिवाय संत होऊ शकत नाही. मनुष्य उदार ಆಗದ ಹೊರತು ಪರಮಾರ್ಥ ಇಲ್ಲ ಇಲ್ಲ ಇಲ್ಲ. ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಊರಾಗ, ಹೋಗಿರ್ತಾರೆ, ಸ್ವಲ್ಪ ಪಟ್ಟಿ ಕೊಡ್ಬೇಕು. ಅವ್ರಂತ ಪ್ರವಚನಕ್ಕೆ ಬಾಂದ್ರೆ ಬರ್ತೀವಿ ರೀ, ಹೋಮ ಹವನ ಇದ್ರು ಬರ್ತೀವಿ, ಪೂರ್ಣಾಹುತಿಗೆ ಏನ್ ಕಾರ್ಯಕ್ರಮ ಇದ್ರು ಬರ್ತೀವಿ, ಕಿಶೇರಾಗಿನ ಕೇಳಬೇಡ್ರಿ ಅಂತ. ಅಷ್ಟು ಲೋಭಿ ಇದ್ದೀವಿ ನಾವು. ಹೇಳ್ಕೊಳ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಭಗವಂತನ ನಾಮದಲ್ಲಿ ಎಂತ ಮಹಾರಾಜರು ಮೂರ್ತಿಮಂತ ಉದಾರ, ದಯಾ, ಕ್ಷಮ, ಸತ್ಪುರುಷರು ಅಂದ್ರೆ ಏನು ಅಂದ್ರೆ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್. ಸದ್ಭಾವನೆಗಳ ರಾಶಿ ಅಂದ್ರೆ ಸತ್ಪುರುಷ. ಅವರ ಸದ್ಭಾವನೆ ಒಳಗಿಂದ ಒಂದು ಚೂರಾದ್ರೂ ನಮ್ಮ ಮನುಷ್ಯನಾಗ ಬಂದ್ರೆ ನಮ್ದು ಜನ್ಮ ಸಾರ್ಥಕ ಆಗ್ತದೆ. ಆ ಸದ್ಭಾವನೆ ಬರ್ಬೇಕಾದ್ರೆ ಸತ್ ಬರ್ಬೇಕಲ್ಲ. ಮಹಾರಾಜರು ಒಬ್ಬರು ಏನಂದ್ರು, ಮಹಾರಾಜ್ ಇವತ್ತೆಲ್ಲ ಕಡೆಗೂ ಸಮಾಜ ಸುಧಾರಣೆ ನಡೆದ್ರೆ, ಮಹಾರಾಜರು ಅವ್ರಿಗೆ ಸಮಾಜ ಸುಧಾರಣೆ ಅಂದ್ರೆ ಏನು ಗೊತ್ತಿಲ್ಲ. ಸುಧಾರಣೆ ಅಂದ್ರೆ ಏನ್ರಿ? ಏನೋ ಬಡಬಗ್ಗರಿಗೆ ಒಂದು ದುಡ್ಡಿನ ಸಹಾಯ ಮಾಡಿ ಅದಕ್ಕೆ ಮಾಡಿ ಅದೇನು ಸುಧಾರಣೆ ಲಕ್ಷ್ಯ. ಶೂ ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸೋದು. ಯಾರು ತಮ್ಮ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತುವನ್ನು ಧಾರಣೆ ಮಾಡಿದಾರೋ ಅವ್ರು ಮಾತ್ರ ಸುಧಾರಿಸಿದವರು. ಆ ದೃಷ್ಟಿಯಿಂದ ಸತ್ಪುರುಷರ ಸುಧಾರಿಸಿದವರು.
ನೀವು ದಯಮಾಡಿ ಕುತ್ಕೊಳ್ರಿ.